ನಿಮ್ಮ ಜೀವನದಲ್ಲಿ ಯಾವುದು ಎಂಡ್ ಆಗ್ತಾ ಇದೆ, ಹಾಗೆ ಯಾವುದು ನ್ಯೂ ಬಿಗಿನಿಂಗ್ಸ್ ಆಗ್ತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ಗ್ರೂಪ್ ಫಸ್ಟ್ ಹಾಗೂ ಸೆಕೆಂಡ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಗ್ರೂಪ್ ಫಸ್ಟ್ ಹಾಗೆ ಸೆಕೆಂಡ್. ಓಕೆ, ಈಗ ಗ್ರೂಪ್ ಫಸ್ಟ್ ನಿಮಗೋಸ್ಕರ ಏನಿದೆ ಅನ್ನುವಂತಹದ್ದನ್ನು ನೋಡೋಣ. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಒಬ್ಸಿಡಿಯನ್ ಕ್ರಿಸ್ಟಲ್ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ದೂರವಾಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಇದುವರೆಗೆ ಕಹಿ ಘಟನೆಗಳೇನಾದರೂ ನಡೆದಿದ್ರೆ ಅದೆಲ್ಲವೂ ಕೂಡ ನೀವು ಮರಿತಾ ಇದ್ದೀರಾ ಅನ್ನುವಂಥದ್ದು. ಅಂದರೆ ಅದೆಲ್ಲದರಿಂದ ನೀವು ಹೊರ ಬರ್ತಾ ಇದ್ದೀರಾ, ಆ ಎಲ್ಲ ದುಃಖಗಳಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ಹಾಗೆ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೀವು ಪಡಿತೀರಾ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಹೆಚ್ಚಾಗಿ ನಿಮಗೆ ಬರ್ತಾ ಇದೆ. ನೆಗೆಟಿವಿಟಿ ಏನಾದರೂ ನಿಮ್ಮನ್ನು ಕಾಡ್ತಾ ಇದ್ದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಅಂದರೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮ್ಮ ಬ್ಯೂಟಿಯಲ್ಲಿ ಯಾವುದಾದ್ರೂ ಪ್ರಾಬ್ಲಮನ್ನು ನೀವು ಇದುವರೆಗೆ ಫೇಸ್ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಮನಸ್ತಾಪಗಳೇನಾದರೂ ಇದ್ದರೆ ಅವೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದಾಗಿದೆ. ಹಾಗೆ ಫೈನಾನ್ಷಿಯಲಿ ಕೂಡ ತುಂಬ ಸಕ್ಸಸ್ಸನ್ನು ನೀವು ಪಡಿತಾ ಇದ್ದೀರಾ ಅನ್ನುವಂತಹದ್ದು. ಹಾಗೆ ಇದುವರೆಗೆ ಯಾವುದೇ ರೀತಿ ಬೇಸರ ಅನ್ನುವಂತಹದ್ದಿದ್ದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಫೈನಾನ್ಷಿಯಲಿ ಸಕ್ಸಸ್ ಜೊತೆಗೆ ಹ್ಯಾಪಿ ರಿಲೇಷನ್ಶಿಪ್ ಕೂಡ ಇದೆ. ಹಾಗೆ ನಿಮಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಹಾಗೆ ನಿಮ್ಮ ಜೀವನ ತುಂಬಾ ಕಲರ್ಫುಲ್ ಆಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ಸ್ಪಿರಿಚುವಲಿ ಹೆಚ್ಚಾಗಿ ಗ್ರೋತ್ ಆಗ್ತೀರಾ ಅನ್ನುವಂತಹದ್ದು. ಹಾಗೆ ಹೊಸ ಫ್ರೆಂಡ್ಸ್ ನಿಮಗೆ ಸಿಗ್ತಾರೆ ಅನ್ನುವಂತಹ ಮೆಸೇಜ್ ಆಗಿದೆ. ನಿಮ್ಮ ಕಷ್ಟಗಳಿಗೆ ಜೊತೆಯಾಗುವಂಥವ್ರು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ, ಗೊಂದಲಗಳಿದ್ರೂ ಅದೆಲ್ಲವನ್ನು ಕ್ಲಿಯರ್ ಮಾಡುವಂತಹ ಉತ್ತಮ ಸ್ನೇಹಿತರು ನಿಮಗೆ ಸಿಗ್ತಾರೆ, ಅಥವಾ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅನ್ನುವಂತಹ ಮೆಸೇಜ್ ಕೂಡ ಆಗಿದೆ. ಸ್ಪಿರಿಚುವಲ್ ಯೂನಿಯನ್ ನಿಮಗೆ ಜೊತೆ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಟ್ವಿನ್ ಫ್ಲೇಮ್, ನಿಮ್ಮ ಸೋಲ್ಮೇಟ್ ನಿಮಗೆ ಆದಷ್ಟು ಬೇಗ ಸಿಗ್ತಾರೆ, 2 ಮಂತ್ ಒಳಗೆ ಸಿಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತೀರಾ. ಹಾಗೆ ಬಹಳಷ್ಟು ಇಲ್ಲಿ ಪ್ರೀತಿಯ ನೆನಪುಗಳು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲೊಂದು ರೀತಿ ನಿಮ್ಮಿಂದ ದೂರವಾಗಿದ್ದಾರೆ, ಅಥವಾ ನಿಮ್ಮ ಜೊತೆಗೆ ಮನಸ್ತಾಪಗಳು ಬಹಳಷ್ಟು ಇದ್ವು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಬ್ಯಾಡ್ ಕರ್ಮ ಅನ್ನುವಂತಹದ್ದು ನಿಮ್ಮನ್ನು ಕಾಡ್ತಾ ಇತ್ತು. ಹಾಗೆ ಎಲ್ಲೊಂದು ರೀತಿ ನೀವು ಒಂಟಿಯಾಗಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಹಾಗೆ ಪ್ರೀತಿಯ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ರೀತಿ ನೀವು ಒಂಟಿತನ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ಕೂಡ ನೀವು ಮುಕ್ತರಾಗ್ತಾ ಇದ್ದೀರಾ. ಹಾಗೆ ಪ್ರೀತಿ ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ. ನಿಮ್ಮನ್ನು ಟ್ರೂ ಲವ್ ಮಾಡುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಹಾಗೆ ಸ್ಪಿರಿಚುವಲಿ ಇನ್ನಷ್ಟು ನೀವು ಗ್ರೋತ್ ಆಗ್ತೀರಾ, ಅವರಿಂದ ಹೊಸ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಾ ಅನ್ನುವಂತಹದ್ದು. ಹಾಗೆ ಸ್ಪಿರಿಚುವಲಿ ನಿಮ್ಮನ್ನು ಇನ್ನಷ್ಟು ಮುಂದಕ್ಕೆ ಹೋಗುವಾಗೆ ಮಾಡ್ತಾರೆ. ಉತ್ತಮವಾದ ಸ್ಪಿರಿಚುವಲಿ ನಾಲೆಡ್ಜ್ ಅವರಿಂದ ನಿಮಗೆ ಸಿಗುತ್ತೆ ಅನ್ನುವಂತಹ ಮೆಸೇಜ್ ಕೂಡ ಆಗಿದೆ. ಹಾಗೆ ಅವರಿಂದ ನಿಮಗೆ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಸಿಗುತ್ತೆ ಅನ್ನುವಂತಹದ್ದು. ನಿಮ್ಮ ಆಸೆಗಳೇನಿದೆ ಆ ಆಸೆಗಳನ್ನು ನೀವು ಈಡೇರಿಸ್ಕೊಳ್ತೀರಾ ಅನ್ನುವಂತಹದ್ದು. ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲೇ ಆಗಿರ್ಬೋದು, ಪ್ರೀತಿಯ ಜೀವನದಲ್ಲಿ ಒಂಟಿಯಾಗಿದ್ದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುತ್ತೆ. ನೀವು ಬಯಸಿದಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು. ಅದಕ್ಕೋಸ್ಕರ ಭಾಳಷ್ಟು ತಿಂಗಳುಗಳಿಂದ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಕೆಲವೊಬ್ಬರು ವರ್ಷಗಳಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಕೆಲವೊಬ್ಬರು ಇಲ್ಲಿ 9 ಮಂತಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಪಿರಿಚುವಲ್ ಯೂನಿಯನ್ಗೋಸ್ಕರ, ನಿಮ್ಮ ಟ್ವಿನ್ ಫ್ಲೇಮ್ಗೋಸ್ಕರ. ಹಾಗೆ
ಒಂಟಿತನ ಅನ್ನುವಂತಹದ್ದು ಕಾಡ್ತಾ ಇತ್ತು ನಿಮಗೆ. ಟ್ರೂ ಲವ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನವನ್ನು ನೀವು ಪಡ್ತಾ ಇದ್ದೀರಾ ಅನ್ನುವಂತಹ ಮೆಸೇಜ್ ಕೂಡ ಆಗಿದೆ. ಈಗ ಆ ಎಲ್ಲ ಕಷ್ಟಗಳು ನಿಮ್ಮಿಂದ ಎಂಡ್ ಆಗ್ತಾ ಇದೆ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ತೀರಾ. ನಿಮ್ಮನ್ನು ತುಂಬ ಪ್ರೀತಿಸುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಆಗ್ತಿದ್ದಾರೆ. ಹಾಗೆ ನಿಮ್ಮಿಂದ ನೀವು ಮತ್ತು ನಿಮ್ಮ ಉತ್ತಮ ಫ್ರೆಂಡ್ಶಿಪ್ ಏನಿತ್ತು, ಎಲ್ಲೋ ಒಂದು ರೀತಿ ಮನಸ್ತಾಪಗಳು ನಿಮ್ಮ ಮಧ್ಯದಲ್ಲಿದ್ದರೆ ಅವರು ಮತ್ತೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಥವಾ ನಿಮ್ಮ ಪ್ರೀತಿಯನ್ನು ಬಯಸಿ ಬರ್ತಾ ಇದ್ದಾರೆ ಅನ್ನುವಂಥದ್ದು, ನಿಮ್ಮೊಂದಿಗೆ ಕಳೆದಂಥ ಉತ್ತಮ ದಿನಗಳನ್ನು ಬಹಳಷ್ಟು ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಪ್ರೀತಿಗೋಸ್ಕರ ಭಾಳಷ್ಟು ಕಾಯ್ತಾ ಇದ್ದಾರೆ ಅನ್ನುವಂತಹ ತಿಳಿತಾ ಇದೆ. ಹಾಗೆ ಅವರಿಂದ ಭಾಳಷ್ಟು ನೀವು ಸಹಾಯವನ್ನು ಪಡ್ಕೊಳ್ತೀರಾ. ನಿಮ್ಮ ಜೀವನ ಕೂಡ ತುಂಬಾ ಸುಂದರವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸ್ಪಿರಿಚುವಲಿ ಇನ್ನಷ್ಟು ನೀವು ಮೆಸೇಜ್ಗಳನ್ನು ರಿಸೀವ್ ಮಾಡ್ಕೊಳ್ತೀರಾ. ಅಂದರೆ ನಿಮ್ಮ ಯೂನಿವರ್ಸಿಂದ ನೀವು ಇನ್ನಷ್ಟು ಮೆಸೇಜನ್ನು ನೀವು ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೀವು ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇದೆ. ನಿಮ್ಮ ಆಸೆಗಳು ಈಡೇರ್ತಾ ಇದೆ. ಹಾಗೆ ಬ್ಯಾಡ್ ಕರ್ಮ ನಿಮ್ಮಿಂದ ಮುಗ್ದು ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಯಾವುದೇ ರೀತಿ ಮನಸ್ಸಿನಲ್ಲಿ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರ, ನೀವು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿದ್ರ, ಸಿಂಗಲ್ ಆಗಿದ್ರ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗಾಗಿ ನೀವು ಪ್ರೀತಿಯನ್ನು ಬಯಸ್ತಾ ಇದ್ರ, ಹಾಗೆ ಉತ್ತಮ ಫ್ರೆಂಡ್ಶಿಪ್ಗೋಸ್ಕರ ಬಯಸ್ತಾ ಇದ್ರ, ನಿಮ್ಮ ಜೀವನದಲ್ಲಿ ಉತ್ತಮ ಫ್ರೆಂಡ್ಶಿಪ್ ಬರ್ತಾ ಇದೆ, ಪ್ರೀತಿ ಕೂಡ ಬರ್ತಾ ಇದೆ, ಟ್ರೂ ಲವ್ ಬರ್ತಾ ಇದ್ರೆ, ಅದರ ಜೊತೆಗೆ ನೀವು ಉತ್ತಮ ನಾಲೆಡ್ಜನ್ನು ಪಡ್ಕೊಳ್ತಾ ಇದ್ದೀರಾ. ಹಾಗೆ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಆಗ್ತಾ ಇದ್ದೀರಾ. ನೀವು ನಿಮ್ಮ ಜಾಬಲ್ಲಿ ಕೂಡ ಹೈಯರ್ ಪೋಸ್ಟಿಂಗ್ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಹಳೆಯ ಪ್ರೀತಿಯ ನೆನಪುಗಳು ನಿಮ್ಮಿಂದ ದೂರವಾಗ್ತಾ ಇದೆ. ಅಂದರೆ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ನೀವು ದುಃಖವನ್ನು ಅನುಭವಿಸಿದರೆ ಆ ದುಃಖಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ ಅನ್ನುವಂತಹದ್ದು, ಟ್ರೂ ಲವ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಆ ಕಹಿ ಘಟನೆಗಳನ್ನು ಮರೆಸುವಂತಹದ್ದು, ಅಥವಾ ನಿಮ್ಮಿಂದ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಾಗಿದ್ದರೆ, ಅಥವಾ ಅವರ ಜೊತೆ ಯಾವುದೇ ಮನಸ್ತಾಪಗಳಿದ್ರೂ ಅದರಲ್ಲಿ ನೀವು ಬಹಳಷ್ಟು ಸಮಯವನ್ನು ನೀವು ವ್ಯರ್ಥ ಮಾಡ್ತಿದ್ರೆ, ಆ ಎಲ್ಲ ನೋವುಗಳನ್ನು ಮರೆಸುವಂತಹ ಉತ್ತಮ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದಾಗಿದೆ. ವರೆಗೆ ನಿಮ್ಮನ್ನು ಕೆಲವೊಬ್ಬರು ಪ್ರೀತಿಸ್ತಾ ಇದ್ದಾರೆ. ಆದರೆ ಆ ಪ್ರೀತಿಯನ್ನು, ನಿಮ್ಮ ಮೇಲಿರುವ ಪ್ರೀತಿಯನ್ನು ನಿಮ್ಮೊಂದಿಗೆ ಇದುವರೆಗೆ ಹೇಳದೇ ಇದ್ದಾರೆ ಅನ್ನುವಂತಹದ್ದು, ಆ ವಿಚಾರ ಕೂಡ ನಿಮಗೆ ತಿಳಿದಿದೆ ಅನ್ನುವಂತಹದ್ದು. ಈಗ ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಅನ್ನುವಂಥದ್ದು. ಅವರಿಂದ ಭಾಳಷ್ಟು ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ. ಹಾಗೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅನ್ನುವಂಥದ್ದು. ಫೈನಾನ್ಷಿಯಲಿ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಹಾಗೆ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಅವರು ಪಾರ್ಟ್ನರ್ಶಿಪ್ ವಹಿಸ್ತಾರೆ ಅನ್ನುವಂತಹದ್ದು. ಅವರಿಂದ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಮುಂದೆ ಸಾಗುತ್ತೆ ಅನ್ನುವಂತಹದ್ದು ಕೂಡ ಇದೆ. ಅವರು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಕೂಡ ಆಗಿದ್ದಾರೆ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇದು ಯಾವುದೇ ರೀತಿ ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕಹಿ ಘಟನೆಗಳಿದ್ದರೂ ಕೂಡ ಅದೆಲ್ಲವನ್ನು ಮರೆಸುವಂಥವರಾಗಿದ್ದಾರೆ. ನಿಮ್ಮ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿ ದುಃಖಕ್ಕೆ ಒಳಗಾಗಿದ್ದರೆ ಆ ನೋವುಗಳನ್ನು ಮರೆಸುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಎಂಡ್ ಆಗ್ತಾ ಇದೆ. ಬ್ಯಾಡ್ ಕರ್ಮ ಅನ್ನುವಂತಹದ್ದು, ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ಅನ್ನುವಂತಹದ್ದಾಗಿದೆ. ಓಕೆ, ಇದಿಷ್ಟು ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ. ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಏನು ಮೆಸೇಜ್ ಇದೆ ಅಂತ ಹೇಳಿದರೆ, ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಸಿಗ್ತಾ ಇದೆ. ಹಾಗೆ ನಿಮ್ಮ ಸ್ಪಿರಿಚುವಲಿ ಇನ್ನಷ್ಟು ನೀವು ಗ್ರೋತ್ ಆಗ್ತೀರಾ ಅನ್ನುವಂತಹದ್ದು, ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಿ ಅನ್ನುವಂತಹದ್ದಾಗಿದೆ. ಹಾಗೆ ಇದುವರೆಗೆ ಯಾವುದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಕಾಡ್ತಾ ಇದ್ದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು. ಸ್ಪಿರಿಚುವಲಿ ಇನ್ನಷ್ಟು ಗ್ರೋತ್ ಆಗ್ತೀರಾ, ಮೆಡಿಟೇಷನನ್ನು ಹೆಚ್ಚಾಗಿ ಮಾಡಲಿಕ್ಕೆ ಶುರು ಮಾಡ್ತೀರಾ ಅನ್ನುವಂಥ
ಅನ್ನುವಂತಹದ್ದು ಇದುವರೆಗೆ ಯಾವುದೇ ರೀತಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ನೀವು ಸೆಲ್ಫ್ ಡೌಟ್ ಅನ್ನುವಂತಹದ್ದು ನಿಮ್ಮಲ್ಲಿ ಇದ್ದರೆ ಅವೆಲ್ಲವೂ ಕೂಡ ಎಂಡ್ ಆಗ್ತಾ ಇದೆ. ಹಾಗೆ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಸ್ಪಿರಿಚುವಲಿ ಇನ್ನಷ್ಟು ಗ್ರೋತ್ ಆಗ್ತಾ ಇದ್ದೀರಾ. ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಕಾಸ್ಮಿಕ್ ಎನರ್ಜಿ ಮೂಲಕ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಹೇಗೆ ಪಡಿಬೇಕು ಅನ್ನುವಂತಹ ಗೈಡೆನ್ಸನ್ನು ನಿಮ್ಮ ಸೋಲ್, ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ತಿಳಿಸ್ತಾ ಇರುತ್ತೆ ಅನ್ನುವಂತಹ ಮೆಸೇಜ್ ಆಗಿದೆ. ಹಾಗೆ ಯಾವುದೇ ರೀತಿ ಗೊಂದಲಕ್ಕೆ, ಯಾವುದೇ ರೀತಿ ದುಃಖಗಳಿಗೆ ಇದುವರೆಗೆ ನೀವು ಸಿಲುಕಿದ್ರೆ, ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲಿ ನಿಂತು ಹೋಗಿದ್ರೆ ಅದೆಲ್ಲವನ್ನು ನೀವು ಮರಳಿ ಪ್ರಾರಂಭಿಸ್ತೀರಾ ಅನ್ನುವಂತಹದ್ದು, ಹಾಗೆ ಅದರಲ್ಲಿ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹ ಮೆಸೇಜ್ ಆಗಿದೆ. ನೀವು ನಿಮ್ಮನ್ನು ಹೆಚ್ಚಾಗಿ ಬಿಲೀವ್ ಮಾಡಿ ಅನ್ನುವಂತಹದ್ದು, ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ಬಿಲೀವ್ ಮಾಡಿ ಅನ್ನುವಂತಹದ್ದಾಗಿದೆ. ಯಾಕಂತ ಹೇಳಿದರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇರೋದ್ರಿಂದ ನೀವು ಯಾವುದೇ ರೀತಿ ಸಮಸ್ಯೆಗೆ ಸಿಲುಕಿದಾಗ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಿ ಅನ್ನುವಂತಹ ಮೆಸೇಜ್ ಆಗಿದೆ. ಯಾವುದೇ ರೀತಿ ಗೊಂದಲಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ಮುಂದಿನ ದಿನದಲ್ಲಿ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಏಂಜಲ್ ಸಪೋರ್ಟಿಂದ ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ. ಅದರಿಂದ ನಿಮ್ಮ ಗೊಂದಲ ನಿವಾರಣೆ ಆಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಇಂಟ್ಯೂಷನ್ ಗೈಡೆನ್ಸ್ ಮೂಲಕ ನೀವು ಸಕ್ಸಸ್ಸನ್ನು ಕೂಡ ಕಾಣ್ತೀರಾ ಅನ್ನುವಂತಹದ್ದಾಗಿದೆ. ಅದನ್ನು ನೀವು, ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡ್ತೀರಾ ಅನ್ನುವಂತಹದ್ದು. ಹಾರ್ಟ್ ಚಕ್ರ ಇಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ ಅನ್ನುವಂತಹದ್ದಾಗಿದೆ. ಹಾರ್ಟ್ ಚಕ್ರದಲ್ಲಿ ಯಾವುದೇ ರೀತಿ ಬ್ಲಾಕೇಜಸ್ ಇದ್ದರೆ, ಅಥವಾ ನೀವು ಪ್ರೀತಿಯ ವಿಚಾರದಲ್ಲಿ ನೀವು ಪ್ರೀತಿಸಿದಂತಹವರನ್ನು ಮ್ಯಾರೇಜ್ ಆಗಲಿಕ್ಕೆ ಕೂಡ ಭಾಳಷ್ಟು ಕಷ್ಟಪಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹ ಸಿಗ್ತಾ ಇದೆ. ಯಾವುದೇ ರೀತಿ ನೀವು ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಪ್ರೀತಿಸಿದವರನ್ನು ಮಿಸ್ ಮಾಡ್ಕೊಂಡಿದ್ರೆ, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು, ಅವರಿಗೋಸ್ಕರ ಭಾಳಷ್ಟು ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅವರ ಜೀವನ ಉತ್ತಮವಾಗಬೇಕು ಅನ್ನುವಂತಹ ಉದ್ದೇಶ ನಿಮ್ಮದಾಗಿದೆ. ಅದಕ್ಕೋಸ್ಕರ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅದರಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ಇಲ್ಲಿ ನೀವು ಪ್ರೀತಿಸಿದಂತಹ ವ್ಯಕ್ತಿಗಳು ನಿಮ್ಮ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿಲ್ಲ ಅನ್ನುವಂತಹ ಮೆಸೇಜ್ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಅವರು ತಿರಸ್ಕರಿಸಿದ್ದಾರೆ ಅನ್ನುವಂತಹದ್ದು. ಆದರೆ ಈಗ ರೈಟ್ ಟೈಮ್ ಅನ್ನುವಂತಹದ್ದು ಬಂದಿದೆ. ನಿಮ್ಮ ಪ್ರೀತಿಯನ್ನು ಅವರು ಖಂಡಿತವಾಗಲೂ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ಮ ಪ್ರೀತಿ ಮತ್ತೆ ಹೊಸದಾಗಿ ಆರಂಭವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಯಾವುದೇ ರೀತಿ ನಿಮ್ಮ ಮೇಲೆ ಅವರಿಗೆ ಡೌಟ್ ಅನ್ನುವಂತಹದ್ದಿದ್ರೆ, ಅಥವಾ ನಿಮ್ಮ ಪ್ರೀತಿಯ ಮೇಲೆ ಯಾವುದೇ ರೀತಿ ಗೊಂದಲ ಅನ್ನುವಂತಹದ್ದಿದ್ರೆ, ಅವರು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂತಹದ್ದು. ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗುತ್ತೆ ಅನ್ನುವಂತಹದ್ದಾಗಿದೆ. ನೀವು ಏಂಜಲ್ಸ್ ಹತ್ರ ಪ್ರೀತಿಯ ವಿಚಾರವಾಗಿ ಭಾಳಷ್ಟು ಮ್ಯಾನಿಫೆಸ್ಟ್ ಮಾಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಮ್ಯಾನಿಫೆಸ್ಟೇಷನ್ ಖಂಡಿತವಾಗ್ಲೂ ನಿಮಗೆ ವರ್ಕ್ ಆಗ್ತಾ ಇದೆ. ಹಾಗೆ ಬ್ಯಾಲೆನ್ಸ್ ಕಾರ್ಡ್ ಬಂದಿದೆ. ನೀವು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಹೆಚ್ಚಾಗಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತಹ ಮೆಸೇಜ್ ಆಗಿದೆ. ಬ್ಯಾಲೆನ್ಸ್ ಮಾಡ್ತೀರಾ. ಇದುವರೆಗೆ ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದೀರಾ, ಆದರೆ ಈಗ ನೀವು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ತೀರಾ ಅನ್ನುವಂತಹದ್ದು 111 ಬಂದಿದೆ. ಏಂಜಲ್ಸ್ ಬ್ಲೆಸ್ಸಿಂಗ್ ನಿಮಗೆ ತುಂಬಾ ಇದೆ. ಯಾರು ಗ್ರೂಪ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರ, ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ತುಂಬ ಇದೆ. ಯೂನಿವರ್ಸ್ ನಿಮಗೆ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಆಗಿದೆ. ಹಾಗೆ ನೀವು ನಿಮ್ಮನ್ನು ಹೆಚ್ಚಾಗಿ ಬಿಲೀವ್ ಮಾಡಬೇಕು, ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಬೇಕು ಅನ್ನುವಂತಹದ್ದು ಆಗಿದೆ. ಎಲ್ಲೋ ಒಂದು ರೀತಿ ನೀವು ನಿಮ್ಮ ಇಂಟ್ಯೂಷನ್ಗೆ ಯೂನಿವರ್ಸ್ ಕೆಲವು ಸಂದೇಶಗಳನ್ನು ತಿಳಿಸ್ತಾ ಇರ್ತಾರೆ, ಆದರೆ ಅದನ್ನು ಎಲ್ಲೋ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು. ನೀವು ಹೆಚ್ಚಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ನೀವು ಮೆಡಿಟೇಷನನ್ನು ಮಾಡ್ತೀರಾ ಅನ್ನುವಂತಹದ್ದು. ಈಗ ನಿಮಗೆ ಸಮಯ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನೀವು ಮೆಡಿಟೇಷನನ್ನು ಮಾಡ್ತೀರಾ. ಹಾಗೆ ನಿಮ್ಮ ಜೀವನ ಇನ್ನಷ್ಟು ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ
ಸೆಲ್ಫ್ ಡೌಟ್ ಅನ್ನುವಂತಹದ್ದಿದೆ. ನಿಮಗೆ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಎಲ್ಲೋ ಒಂದು ರೀತಿ ಕಡಿಮೆ ಇಷ್ಟು ದಿನ ಕಡಿಮೆ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂತಹದ್ದು, ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ, ನಿಮ್ಮ ನಾಲೆಡ್ಜ್ ಅನ್ನುವಂತಹದ್ದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗಿಂದ ನಿಮ್ಮ ಮೇಲೆ ನೀವು ಹೆಚ್ಚಾಗಿ ಬಿಲೀವ್ ಮಾಡ್ತೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ನಿಮ್ಮ ಕರಿಯರಲ್ಲಿ ಆಗಿರ್ಬೋದು, ಸಕ್ಸಸ್ಸನ್ನು ನೀವು ಪಡಿತೀರಾ ಅನ್ನುವಂತಹ ಮೆಸೇಜ್ ಆಗಿದೆ. ಯಾವುದೇ ರೀತಿ ನೀವು ಇದುವರೆಗೆ ಸಮಸ್ಯೆಗಳಿಗೆ ಸಿಲುಕಿದರೆ, ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಭಾಳಷ್ಟು ಮನಸ್ತಾಪಗಳಿತ್ತು, ಅಥವಾ ಕೆಲವೊಬ್ಬರು ಮೋಸಕ್ಕೆ ಒಳಗಾಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು, ನಿಮ್ಮ ಜೀವನವನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು. ಯಾವುದೇ ರೀತಿ ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಮನಸ್ತಾಪಗಳಿದ್ದರೂ ಕೂಡ, ಅಥವಾ ಮೆಡಿಟೇಷನ್ ಮಾಡಲಿಕ್ಕೆ ಕೆಲವೊಬ್ಬರಿಗೆ ಸಮಯ ಸಿಗ್ತಾ ಇಲ್ಲ ಅನ್ನುವಂತಹದ್ದು, ಸ್ಪಿರಿಚುವಲಿ ಗ್ರೋತ್ ಆಗಬೇಕು ಅನ್ನುವಂತಹದ್ದಿದೆ, ಆದರೆ ನಿಮಗೆ ಸಮಯ ಸಿಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಅದೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂತಹದ್ದಾಗಿದೆ. ನಿಮ್ಮನ್ನು ನೀವು ಹೆಚ್ಚಾಗಿ ಬಿಲೀವ್ ಮಾಡ್ತೀರಾ, ಹಾಗೆ ಸಕ್ಸಸ್ಸನ್ನು ಕಾಣ್ತೀರಾ ಅನ್ನುವಂತಹದ್ದು. ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಬಿಲೀವ್ ಮಾಡುವುದರ ಜೊತೆಗೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ. ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ನಿಮ್ಮ ಜಾಬಲ್ಲಿ ಆಗಿರ್ಬೋದು, ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗುತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ವರ್ಕ್ ಆಗ್ತಾ ಇದೆ. ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಹಾಗೆ ಯೂನಿವರ್ಸ್ ನಿಮಗೆ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹೆಚ್ಚಾಗಿ ನೀವು ನಿಮ್ಮ ಹೆಲ್ತ್ ಕೂಡ ಹೆಲ್ತ್ ಪ್ರಾಬ್ಲಮ್ ಕೆಲವೊಬ್ಬರಿಗೆ ಇದೆ, ಅದು ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲಿ ಬಹಳಷ್ಟು ಸಹಾಯವನ್ನು ಕೂಡ ನೀವು ನಂಬಿದಂತಹ ವ್ಯಕ್ತಿಗಳ ಹತ್ರ ನೀವು ಸಹಾಯವನ್ನು ಕೇಳಿದ್ರೆ, ಆದರೆ ಇಷ್ಟು ದಿನ ನಿಮಗೆ ಸಹಾಯ ಅನ್ನುವಂತಹದ್ದು ಸಿಗ್ತಾ ಇರಲಿಲ್ಲ. ಈಗ ನಿಮಗೆ ಅವರಿಂದ ಹೆಲ್ಪ್ ಸಿಗ್ತಾ ಇದೆ ಅನ್ನುವಂತಹದ್ದು ಆಗಿದೆ. ಯಾವುದೇ ರೀತಿ ನೀವು ಸಮಸ್ಯೆಗೆ ಒಳಗಾಗಿದ್ರು ಫೈನಾನ್ಷಿಯಲಿ, ಕೆಲವೊಬ್ಬರು ಇಲ್ಲಿ ನೀವು ನಂಬಿದವರಿಗೆ ಕೂಡ ಹಣಕಾಸಿನ ಸಹಾಯವನ್ನು ಮಾಡಿ ಮತ್ತೆ ನೀವು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಫೈನಾನ್ಷಿಯಲಿ ಕೂಡ ನೀವು ಸಕ್ಸಸ್ಸನ್ನು ಪಡಿತಾ ಇದ್ದೀರಾ. ಎಲ್ಲೋ ಒಂದು ರೀತಿ ಇದುವರೆಗೆ ನೀವು ನಂಬಿದ ವ್ಯಕ್ತಿಗಳಿಗೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಮಾಡಿಬಿಟ್ಟು ನೀವು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ, ಈಗ ಬೆಸ್ಟ್ ಟೈಮ್ ಅನ್ನುವಂತಹದ್ದು ಬಂದಿದೆ. ಫೈನಾನ್ಷಿಯಲಿ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ನೀವು ಹೆಚ್ಚಾಗಿ ನಿಮ್ಮನ್ನು ಬಿಲೀವ್ ಮಾಡಬೇಕು ಅನ್ನುವಂಥದ್ದಾಗಿದೆ. ಯಾಕಂದರೆ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಸ್ಟ್ರಾಂಗ್ ಆಗಿ ಇದೆ. ಹೆಚ್ಚಾಗಿ ಇಲ್ಲಿ ನೀವು ಮೆಡಿಟೇಷನ್ ಮಾಡುವಂತಹ ವ್ಯಕ್ತಿಗಳಾಗಿದ್ದೀರಾ ಅನ್ನುವಂಥದ್ದು ಗ್ರೂಪ್ ಸೆಕೆಂಡ್. ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡ್ತೀರಾ, ಆದರೆ ನಿಮ್ಮನ್ನು ಎಲ್ಲೋ ಒಂದು ರೀತಿ ಬಿಲೀವ್ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಇಂಟ್ಯೂಷನನ್ನು ಬಿಲೀವ್ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಸಕ್ಸಸ್ಸನ್ನು ಈಸಿಯಾಗಿ ಪಡ್ಕೊಳ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವನ್ನು ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂತಹದ್ದಾಗಿದೆ. ನಿಮ್ಮ ವರ್ಕಲ್ಲಿ ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಸಿಗ್ತಾ ಇರಲಿಲ್ಲ ಅನ್ನುವಂತಹದ್ದಾಗಿದೆ. ಆದರೆ ಈಗ ನಿಮಗೆ ನಿಮ್ಮ ಹಾರ್ಡ್ ವರ್ಕಿಗೆ ನೀವು ಭಾಳಷ್ಟು ಸ್ಟ್ರಗಲ್ ಮಾಡಿದ್ದೀರಾ ನಿಮ್ಮ ಕರಿಯರಲ್ಲಿ. ಈಗ ಅದಕ್ಕೆ ಗುಡ್ ರಿಸಲ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಮನಸ್ತಾಪಗಳಿದ್ರು ಅದೆಲ್ಲವೂ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವು ಪ್ರೀತಿಸಿದಂಥ ವ್ಯಕ್ತಿಗಳ ಮಧ್ಯೆ ಯಾವುದೇ ರೀತಿ ನೀವು ಗೊಂದಲಕ್ಕೆ ಸಿಲುಕಿದ್ರೆ ಅಥವಾ ಮನಸ್ತಾಪಗಳಿದ್ರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹ ಮೆಸೇಜ್ ಆಗಿದೆ. ನೋ ಕಾಂಟ್ಯಾಕ್ಟು ಒಂದು ವೇಳೆ ಇದ್ದರೂ ಕೂಡ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರು, ನಿಮ್ಮ ಸಂಗಾತಿಯ ನಡುವೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳು ಇದ್ದರೂ ಅದೆಲ್ಲವನ್ನು ನೀವು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಆ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಹೊಸ ಪ್ರೀತಿಯ ಜೀವನವನ್ನು ಆರಂಭಿಸ್ತಾ ಇದ್ದೀರಾ. ಉತ್ತಮವಾದ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ಮಧ್ಯೆ ಇರುತ್ತೆ ಅನ್ನುವಂತಹದ್ದು ಆಗಿದೆ.